ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ PUC ಸೆಕೆಂಡ್ ಇಯರ್ ಕ್ವಶನ್ ಬ್ಯಾಂಕ್ ಏನದಲ್ಲ 2025ದಲ್ಲಿ ಈಗ ಹಿಂದಿನ ವಿಡಿಯೋದಲ್ಲಿ ಪೋಯಮ್ಸ್ಗಳನ್ನ ಮಾಡಿದೆ. ಒಂದು 5 ಪೋಯಮ್ಸ್ ಕೊಟ್ಟಿದ್ದಾರಲ್ಲ, ಆ ಪೋಯಮ್ ಮೇಲೆ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಆನ್ಸರ್ ಬಿಡಿಸ್ಕೊಟ್ಟೆ. ಈ ನಂತರದ ಕ್ವಶನ್ ಪೇಪರ್ನಲ್ಲಿ ಬರ್ತಕ್ಕಂಥ ನಂತರದ ಟಾಪಿಕ್, ನಂತರದ ಕ್ವಶನ್ ಯಾವುದಂದ್ರೆ ಕ್ವಶನ್ ನಂಬರ್ 31. ಕ್ವಶನ್ ನಂಬರ್ 31ದಲ್ಲಿ ಆರ್ಟಿಕಲ್ಸ್, ಪ್ರಪೋಸಿಷನ್ಸ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಟೆನ್ಸಸ್, ಜಂಬಲ್ಡ್ ವರ್ಡ್ಸ್, ಪಾರ್ಟ್ ಡಿ ಇಷ್ಟು ಕೂಡಿಸಿಕೊಂಡು 4 ಮಾರ್ಕ್ಸಿನ ಕ್ವಶನ್ ಇದು. ಒಂದೊಂದು ಆರ್ಟಿಕಲ್, ಪ್ರಪೋಸಿಷನ್ ಎರಡು ಕೂಡಿಸಿಕೊಂಡು ಒಂದು ಕ್ವಶನ್ ಕೇಳ್ತಾರ. ಐದರ್ ಆನ್ ಆರ್ಟಿಕಲ್ಸ್ ಆರ್ ಆನ್ ಪ್ರಪೋಸಿಷನ್ಸ್. ಒಂದು ಕ್ವಶನ್ 1 ಮಾರ್ಕ್ ಇಂದು. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ 1 ಮಾರ್ಕ್. ಟೆನ್ಸ್ ಫಾರ್ಮ್ ಮೇಲೆ 1 ಮಾರ್ಕ್. ಜಂಬಲ್ಡ್ ವರ್ಡ್ಸ್ ಕೊಟ್ಟಿರ್ತಾರ, ಪ್ರಾಪರ್ ಸೀಕ್ವೆನ್ಸ್ ಮಾಡೋದು, ಅದರದ್ದು 1 ಮಾರ್ಕ್. 31 ಕ್ವಶನ್ ಒಳಗಿದ 31 ಕ್ವಶನ್ ಒಳಗ ಎ ಸೆಕ್ಷನ್ ಒಳಗ 1 ಮಾರ್ಕಿನ 4 ಕ್ವಶನ್ ಕೊಡ್ತಾರ. ಅಥವಾ 31 ಕ್ವಶನ್ ಒಳಗ ನೀನು ಪಾರ್ಟ್ ಡಿ ಎ ಸೆಕ್ಷನ್ ಆದ್ರೂ ಬಿಡಿಸ್ಬೋದ್ರಿ. ಇಲ್ಲದ ನೋಡ್ರಿ, ಎದೊಳಗ ಚಿಲ್ಡ್ರೆ ಕ್ವಶನ್ 4 ಕ್ವಶನ್ಸ್ಗಳನ್ನ ಕೊಟ್ಟಿರ್ತಾರೆ. ಬಿದೊಳಗ ಕೊಟ್ರೆ ಹಂಗಿಲ್ಲ. ಬಿದೊಳಗ ಇಲ್ಲೇತಲ್ಲ 31 ಬಿ 1 ಕ್ವಶನ್ ಕೊಡ್ತಾರ. ಲಿಂಕರ್ಸ್ ತುಂಬೋದು, 4 ಲಿಂಕರ್ ತುಂಬಿದ್ರೆ 4 ಮಾರ್ಕ್ಸ್. ಅಷ್ಟು ಲಿಂಕರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಇದು. ನೀವು ಯಾವ್ದಾದ್ರು ಬಿಡಿಸಬಹುದು. 31 ಎ ದೊಳಗ 4 ಡಿಫರೆಂಟ್ ಕ್ವಶನ್ಸ್ ಅದಾವಲ್ಲ, ಆ 4 ಡಿಫರೆಂಟ್ ಕ್ವಶನ್ಸ್ ಎದರ ಮೇಲೆ ಇರ್ತವ? ಪ್ರಿಪೋಸಿಷನ್ಸ್ ಮೇಲೆ ಇರ್ತವ, ಆರ್ಟಿಕಲ್ಸ್ ಮೇಲೆ ಇರ್ತವ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಆಮೇಲೆ ವರ್ಬ್ ಫಾರ್ಮ್, ಜಂಬಲ್ಡ್ ಸೆಗ್ಮೆಂಟ್ಸ್. ಇವು 4 ಕ್ವಶನ್ಸ್. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇದು ಯಾವ್ದದು? ಪ್ರಪೋಸಿಷನ್ ಆರ್ಟಿಕಲ್ ಎರಡರಲ್ಲಿ ಒಂದ್ ಇರ್ತದ. ಅವನ್ನ ಒಂದು ಬೇರೆ ಬೇರೆ ಆದ್ರೂ ಬಿಡಿಸಬಹುದು ನೀವು. ಇಲ್ಲ ಅಂದ್ರೆ ಡಿ ಪಾರ್ಟ್ 4 ಲಿಂಕ್ ವರೆಗೆ ಸಂಬಂಧಪಟ್ಟ ಬರ್ತಲ್ಲ, ಅದನ್ನಾದ್ರೂ ಬಿಡಿಸಬಹುದು ನೀವು. ಹೌದಾ? ನಾನು ನಿಮಗೆ 2 ಬಿಡಿಸ್ಕೊಡ್ತೇನೆ. ಮೊದಲು ಆರ್ಟಿಕಲ್, ಪ್ರಿಪೋಸಿಷನ್ ಕ್ವಶನ್ಸ್ ಬಿಡಿಸೋಣ. ನಂತರ ಅದರೊಳಗೆ ಬಂದಿರತಕ್ಕಂಥ ಪ್ರಪೋಸಿಷನ್ಸ್, ರಿಅರೇಂಜ್ಮೆಂಟ್ ಆಫ್ ಸೀಕ್ವೆನ್ಸ್ ಇನ್ ಪ್ರಾಪರ್ ಸೀಕ್ವೆನ್ಸ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಟೆನ್ಸ್ ಫಾರ್ಮ್, ಇದು ಮಾಡಿಕೊಂಡು ನಂತರ ಆರ್ಟಿಕಲ್ ಲಿಂಕರ್ಸ್ ಹೋಗ್ತಾನೆ. ಇಲ್ಲೊಂದೇನೋ ಕೊಟ್ಟಾರ ನೋಡ್ರಿ. ದಿಸ್ ಕ್ವಶನ್ 31A of the revised question paper pattern consists of 4 questions for 1 mark each. 1 question from either article or preposition, 1 each on subject verb agreement, tenses and jumbled words are framed. The questions could be either textual or non-textual. ಕೊಡುವಂತ ಸೆಂಟೆನ್ಸಸ್ಗಳು ನಮ್ಮ ಲೆಸನ್ ದಲ್ಲಿ ಬಂದಿರುವಂತಹ ಸೆಂಟೆನ್ಸ್ ಆಗಿರಬಹುದು, ಅಥವಾ ಟೆಕ್ಸ್ಟ್ ಬಿಟ್ಟು ಬೇರೆ ಎಲ್ಲದಾದ್ರೂ ಅವರು ತಗೋಬಹುದು. ಕ್ವಶನ್ಸ್ ಮಾತ್ರ ಈ ರೀತಿ ಇರ್ತದ. ಮೊದಲು ಆರ್ಟಿಕಲ್ಸ್ ಇರ್ತದ, ಆರ್ಟಿಕಲ್ ಕೊಡಬಹುದು, ಇಲ್ಲ ಪ್ರಪೋಸಿಷನ್ ಕೊಡಬಹುದು 1 ಕ್ವಶನ್. ನೆಕ್ಸ್ಟ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೆ ಇರ್ತದ, ನೆಕ್ಸ್ಟ್ ಟೆನ್ಸ್ ಮೇಲೆ ಇರ್ತದ, ನೆಕ್ಸ್ಟ್ ಜಂಬಲ್ಡ್ ವರ್ಡ್ಸ್ ಇರ್ತಾವೆ. ಈ ಕ್ವಶನ್ ಬ್ಯಾಂಕ್ ನೋಡಿ ಏನ್ ಮಾಡ್ಯಾರು ಅಂತಂದ್ರೆ
ಆರ್ಟಿಕಲ್ಸ್ ಮೇಲೆ ಒಂದು 10 ಕ್ವಶನ್ಸ್ಗಳು ಮಾಡ್ಯಾರ. ಪ್ರೆಪೋಸಿಷನ್ಸ್ ಮೇಲೆ ಒಂದು 10 ಕ್ವಶನ್ಸ್ಗಳು ಮಾಡ್ಯಾರ. ಪ್ರಾಪರ್ ಸೀಕ್ವೆನ್ಸ್ ಒಳಗ ಮಾಡ್ತಕ್ಕಂಥ ಸೆಗ್ಮೆಂಟ್ಸ್ಗಳು ಇದಾವಲ್ಲ ಅದ್ರ ಮೇಲೆ ಒಂದು 10 ಕ್ವಶನ್ಸ್. ಟೆನ್ಸ್ ಫಾರ್ಮ್ ಮೇಲೆ ಒಂದು 10 ಕ್ವಶನ್ಸ್. ಆಮೇಲೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಒಂದು ಮಾಡ್ಯಾರ, ಅದ್ರ ಮೇಲೆ ಒಂದು 10 ಕ್ವಶನ್ಸ್ಗಳು ಹಿಂಗತೆ ಅದಾವ. ಈ ಕ್ವಶನ್ಸ್ಗಳನ್ನ ನಾನು ನಿಮಗೆ ಬಿಡಿಸ್ಕೊಡ್ತೇನೆ. ಫಸ್ಟ್ ಆರ್ಟಿಕಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ ನಾವು. ರಿವರ್ಸ್ ಆರ್ ಡ್ಯಾಶ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಎನರ್ಜಿ. an important source of energy ಮಾಡ್ರಿ. Rivers are an important source of energy. ನದಿಗಳು ಒಂದು ಮೂಲ, ಶಕ್ತಿಯ ಮೂಲ, ಮುಖ್ಯವಾದ ಶಕ್ತಿಯ ಮೂಲ. ನದಿಗಳು ಒಂದು ಶಕ್ತಿಯ ಮೂಲ. ನದಿಯಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತೀವಲ್ಲ ಆ ಸೆನ್ಸ್ನೊಳಗ. Rivers are an important resource of energy. Siddhartha was born as a king. Source countable ಐತಿ, ಅದಕ್ಕೆ ಎ ಅಥವಾ ಯಾನ ಬರ್ತದ. ಕೌಂಟೇಬಲ್ ಇದ್ರೆ ಮಾತ್ರ ಎ ಯಾನ್ ಬರ್ತದ. ಅನ್ಕೌಂಟೇಬಲ್ ಇದ್ರೆ ಎ ಯಾನ್ ಬರುವುದಿಲ್ಲ, ದ ಬರ್ತೈತಿ. Rivers are an important resource of energy. An important resource. ನದಿಗಳು, ಎಲ್ಲ ನದಿಗಳು ಸೇರಿ ಒಂದು ಇಂಪಾರ್ಟೆಂಟ್ ರಿಸೋರ್ಸ್ ಆಫ್ ಎನರ್ಜಿ ಅದು. ಅದಕ್ಕೆ ಎನ್ ಇಂಪಾರ್ಟೆಂಟ್ ಎ ಅಥವಾ ಯಾನ್ ಬರ್ತದ. ಇಂಪಾರ್ಟೆಂಟ್ ವವೆಲ್ ಸೌಂಡ್ ಐತಲ್ಲ ಇ ಅಂತ ಹೇಳಿ, ಅದಕ್ಕೆ ಯಾನ್ ಇಂಪಾರ್ಟೆಂಟ್. ಇದು ಕೂಡ ಕೌಂಟೇಬಲ್ ಅದ. ಸಿದ್ಧಾರ್ಥ ವಾಸ್ ಬಾರ್ನ್ ಆಸ್ ಕಿಂಗ್ ಅಂತಕ್ಕಂಥದ್ದು ಕೌಂಟೇಬಲ್. ಕಿಂಗ್, ಕಿಂಗ್ಸ್ ಅಂತ ಹೇಳಿ, ಆದ್ದರಿಂದ ಎ ಕಿಂಗ್. ಥರ್ಡ್, ಆಕ್ಸಿಜನ್ ಈಸ್ ಎ ಎನ್ ಬರುವುದಿಲ್ಲ ಇಲ್ಲಿ, ಯಾಕಂದ್ರೆ ಆಕ್ಸಿಜನ್ ಕೌಂಟೇಬಲ್ ಅಲ್ಲ. ಎ ಎನ್ ಹಾಕ್ಬೇಕಾದ್ರೆ ಕೌಂಟೇಬಲ್ ಇರಬೇಕು, ಸಿಂಗ್ಯುಲರ್ ನಂಬರ್ ಇರಬೇಕು. ಇದು ಕೌಂಟೇಬಲ್ ಅದ, ಸಿಂಗ್ಯುಲರ್ ನಂಬರ್ ಅದ. ರಿವರ್ಸ್ ಪ್ಲೂರಲ್ ಐತೆ, ಅದನ್ನ ನೋಡ್ಬಾರ್ದು ನಾವ್ರಿ. ರಿಸೋರ್ಸ್ ಐತಲ್ಲ ಇದನ್ನ ನೋಡ್ಬೇಕ್ರಿ. ರಿಸೋರ್ಸ್, ನದಿಗಳೆಲ್ಲ ಸೇರಿ ಒಂದು ರಿಸೋರ್ಸ್. ಸಿದ್ಧಾರ್ಥ ಒಬ್ಬ ರಾಜ. ಆಕ್ಸಿಜನ್ ಒಂದು ಅಂತ ನಾಕ್ ಬರುದಿಲ್ಲ, ಕೌಂಟೇಬಲ್ ಅಲ್ಲ ಇದು. The basic need of all living beings. Oxygen is the basic need. Oxygen is the basic need of all living beings. The hakre. Mount Everest is, ಇದಕ್ಕೆ ಯಾಕೆ ದ ಹಾಕಬೇಕು, ಇದಕ್ಕೆ ಯಾಕೆ ಎ ಹಾಕಿ ಆ್ಯನ್ ಹಾಕಬೇಕು, ಕೌಂಟೇಬಲ್ ಸಿಂಗುಲರ್. ಇದಕ್ಕೆ ಯಾಕೆ ಎ ಹಾಕಬೇಕು, ಕೌಂಟೇಬಲ್ ಸಿಂಗುಲರ್. ಇದಕ್ಕೆ ಯಾಕೆ ದ ಹಾಕಬೇಕು, ಅನ್ಕೌಂಟೇಬಲ್. ಇದಕ್ಕೇನು ಹಾಕಬೇಕು, ಮೌಂಟ್ ಎವರೆಸ್ಟ್ ಈಸ್ ಹೈಯೆಸ್ಟ್, ಸೂಪರ್ಲೇಟಿವ್ ಡಿಗ್ರಿ ಐತಿ. ಹೈಯರ್, ಹೈಯೆಸ್ಟ್, ಸ್ಟ್ರಾಂಗೆಸ್ಟ್, ಗ್ರೇಟೆಸ್ಟ್, ಸ್ಮಾಲೆಸ್ಟ್, ಸೂಪರ್ಲೇಟಿವ್ ಫಾರ್ಮ್ ಆಫ್ ಅಡ್ಜೆಕ್ಟಿವ್ ಇದ್ರೆ ಅದರಿಂದ ಯಾವಾಗಲೂ ದ ಬರ್ತೈತಿ. ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ಕ್ವಶನ್ ನಂಬರ್ 5. ಮೈ ಫಾದರ್ ಈಸ್ ಕೌಂಟೇಬಲ್ ಮ್ಯೂಸಿಷಿಯನ್. ಮತ್ತು ಒಂದು ಪ್ರೊಫೆಷನ್, ಯಾವಾಗಲೂ ಒಬ್ಬ ವ್ಯಕ್ತಿಯ ಪ್ರೊಫೆಷನ್ ಹೇಳಬೇಕಾದ್ರೆ, ಮೈ ಫಾದರ್ ಈಸ್ ಎ ಟೀಚರ್, ಮೈ ಫಾದರ್ ಈಸ್ ಅ ಪೊಲೀಸ್ಮನ್, ಮೈ ಫಾದರ್ ಈಸ್ ಎ ಡಾಕ್ಟರ್, ಮೈ ಫಾದರ್ ಈಸ್ ಅನ್ ಇಂಜಿನಿಯರ್. ಇಂಜಿನಿಯರ್, ಟೀಚರ್, ಡಾಕ್ಟರ್, ನರ್ಸ್, ಫಾರ್ಮರ್, ಬಿಸ್ನೆಸ್ ಮ್ಯಾನ್. ಒಂದು ಪ್ರೊಫೆಷನ್ ಹೇಳಬೇಕಾಯ್ತು ಅಂದ್ರೆ ಅದರಿಂದ ಎ ಯಾನ ಬೇಕು, ಆದ್ದರಿಂದ ಎ ಬರ್ತೈತಿ ಇಲ್ಲಿ. ಮೀ, ಮ ಕನ್ಸೋನೆಂಟ್ ಅದ, ಕನ್ಸೋನೆಂಟ್ ಸೌಂಡ್ ಅದ, ಅದಕ್ಕೆ ಎ ಮ್ಯೂಸಿಷಿಯನ್.
ರಂಜಿತಾ ಗಾಟ್ ಫಸ್ಟ್ ಪ್ರೈಸ್. ದ ಬರ್ತೈತಿ. ಯಾಕೆ ದ ಬರ್ತೈತಿ ಅಂದ್ರೆ ಕಾರ್ಡಿನಲ್ ನಂಬರ್ ಅದಾರೆ. ಆರ್ಡಿನಲ್ ನಂಬರ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಇವು ಆರ್ಡಿನಲ್ ನಂಬರ್ಸ್. 1 2 3 4 5 ಇದು ಕಾರ್ಡಿನಲ್ ನಂಬರ್ಸ್. ಯಾವಾಗಲೂ ಆರ್ಡಿನಲ್ ನಂಬರ್ಸ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ ಇರ್ತಾವಲ್ಲ, ಅದರಿಂದ ಯಾವಾಗಲೂ ದ ಬರಬೇಕು. ಆದ್ದರಿಂದ ರಂಜಿತಾ ಗಾಟ್ ದ ಫಸ್ಟ್ ಪ್ರೈಸ್ ಇನ್ ಸಿಂಗಿಂಗ್ ಕಾಂಪಿಟಿಷನ್. ದ ಬರ್ತೈತೆ. ಕಾಳಿದಾಸ ಈಸ್ ಕಾಲ್ಡ್ ದ ಶೇಕ್ಸ್ಪಿಯರ್ ಆಫ್ ಇಂಡಿಯಾ. ದ ಬೇಕಲ್ರ. ಕಾಳಿದಾಸ ಈಸ್ ಕಾಲ್ಡ್ ದ ಶೇಕ್ಸ್ಪಿಯರ್ ಆಫ್ ಇಂಡಿಯಾ. Mumbai is called the Manchester of India. Kodagu is called the Kashmir of Karnataka. Hadekar Manjappa is called the Gandhi of Karnataka. Hanga the ಬರ್ತೈತಿ. ಇಲ್ಲೇ there is an owl in a cave. ಆ ಗುಹೆ ಐತಿ. ಆ ಗುಹೆ ಒಳಗೆ ಒಂದು ಗುಬೆ ಐತಿ. ಒಂದು ಗುಬೆ ಐತಿ. ಎ ಆರ್ ಯಾಣ. ಅವು ಪವೆಲ್ ಸೌಂಡ್ ಐತಿ. ಅವು 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 ಅದಕ್ಕೆ ಎಣೌಲ್. 9th, Mr. Manjunath is an MA. An MA degree holder. An MA ಅಂದ್ರೆ ಬರ್ತೈತ್ರಿ. MA ಅದ ಮಾಸ್ಟರ್ ಆಫ್ ಆರ್ಟ್ಸ್ ಅಂತ ಬಿಡಿಸಿ ಓದಿದ್ರೆ ಎ ಮಾಸ್ಟರ್ ಆಫ್ ಆರ್ಟ್ಸ್ ಆಗುತ್ತೆ. ಮಂಜುನಾಥ ಈಸ್ ಎ ಮಾಸ್ಟರ್ ಇರ್ಬೇಕು. ಮತ್ತೆ MASTER ಇದ್ದಾಗ ಇದು ಹಂಗಿಲ್ಲ. MA ಅಂತದ. ಎ ಪವೆಲ್ ಸೌಂಡ್ ಅದ. ಎನ್ MA ಡಿಗ್ರಿ ಹೋಲ್ಡರ್ ಅಂತ ಬಿಡ್ಬೇಕಾದ್ರೆ ಬಿಟ್ರೆ ಮೀನಿಂಗ್ ಆಗ್ತದ್ರಿ ಅದು. ಅಲ್ಲ, ಸೆಂಟೆನ್ಸ್ ಹೇಳಿದೆ ನಿಮಗೆ ನಾನು, ಹೊಸತನ ಐತಲ್ಲ ಅದಕ್ಕೆ. ಮಂಜುನಾಥ ಈಸ್ ಎನ್ MA ಡಿಗ್ರಿ ಹೋಲ್ಡರ್. ಐ ನೀಡ್ a cup of tea. ಆರಾಮಾಗಿರಿ. A cup of tea, a glass of water, a pot of water, a bowl of milk, a tola of gold. ಮೆಜರ್ಮೆಂಟ್ ಇದ್ರೆ ದ ಹಾಕಬೇಕು, ಎ ಹಾಕಬೇಕು. ಐಮ್ ಸಾರಿ. A cup of tea, a handful of sugar ಅಂತಾರಲ್ಲ. ಓಕೆ ಫ್ರೆಂಡ್ಸ್, ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ 10 ಕ್ವಶನ್ಸ್ಗಳು ಮುಗಿದವೆ. ನೆಕ್ಸ್ಟ್ ಅವ್ರು ಏನು ಕೊಟ್ಟಾರ, ಕ್ವಶನ್ ಬ್ಯಾಂಕ್ ಪ್ರಪೋಸಿಷನ್ ಸಂಬಂಧಪಟ್ಟ ಕೊಟ್ಟಿರ್ತಾರೆ. ಸಮರ್ಥ ಗೋಸ್ ಎ ವಾಕ್ ಎವ್ರಿ ಮಾರ್ನಿಂಗ್ ಫಾರ್ ಎ ವಾಕ್. ಆರಾಮಾಗಿ. ಕಾಂಕೇವ್ ಲೆನ್ಸ್ ಈಸ್ ಥಿಕ್ಕರ್ ಅಟ್ ದ ಎಡ್ಜಸ್. ಅಟ್ ಹಾಕ್ರಿ. ಬರ್ನಾರ್ಡ್ ಶಾ ವಾಸ್ ಫ್ಯಾಸಿನೇಟೆಡ್ ಬೈ Elijah's eyes. Passive form. By. The young boy was keen to know about the birds. Rabindranath Tagore won the Nobel Prize for Gitanjali. For. The revised edition of the dictionary comes with a CD version of it. With ಇವೇ ಕ್ವಶನ್ ಬರ್ಬೋದ್ರಿ, ಬರೋದಿಲ್ಲ ಅಂತ ಯಾಕೆ ಹೇಳ್ತಾರೆ ನೀವ್ರಿ? ಆದರೆ ಇವೇ ಕ್ವಶನ್ನೇ ಬರ್ತಾವಂತ ಅನ್ಕೊಂಡು ಹೇಳಲಿಕ್ಕೂ ಆಗೋದಿಲ್ಲ. ಸತ್ಯ ಇದು. ಆದ್ದರಿಂದ ನಾವು ಮಾಡಿಟ್ಕೊಳ್ಳೋದ್ರಿ. ಬಂದ್ರ ಬರಿತೀವಿ, ಬರ್ಲಿಕ್ಕಂದ್ರೆ ಈ ನಾಲೆಜ್ ಆ ಕ್ವಶನ್ ಬಿಡಿಸ್ಲಿಕ್ಕೆ ನಮಗೆ ಹೆಲ್ಪ್ ಆಗ್ತೈತಿ. ಓಕೆ ಫ್ರೆಂಡ್ಸ್. ಚರಣ್ ಪ್ರೆಫರ್ಡ್ ಕಾಫಿ ಟು ಟೀ. ಅಯ್ಯೋ, ಇದು ಬಹಳ ಇಂಪಾರ್ಟೆಂಟ್ ರೀ. ಟೂ ಬರುವಂತದ್ದು ಎಲ್ಲ ಕಡೆ ಧ್ಯಾನ ಬರ್ತೈತಿ. 4-5 ಕಡೆ ಮಾತ್ರ ಟೂ ಬರ್ತೈತಿ. ಕೇಳಿಸ್ಕೊಟ್ರೆ ನಾ ಹೇಳ್ತೇನೆ. ಚರಣ್ ಪ್ರೆಫರ್ಡ್ ಕಾಫಿ ಟು ಟೀ. ಟೀಗಿಂತ ಕಾಫಿನೇ ಹೆಚ್ಚು ಇಷ್ಟಪಡ್ತಾರ. ದೇನ್ ನಾನು ಹೇಳ್ತೇನೆ ಹೆಚ್ಚು ಕಮ್ಮಿ ನಾನು ನಮ್ಮ ಹುಡುಗರಿಗೆ. ಇನ್ನೊಂದು 4 ಹೇಳ್ತೇನೆ ನೋಡ್ರಿ. ಜೂನಿಯರ್ ಟು, ಸೀನಿಯರ್ ಟು, ಸುಪೀರಿಯರ್ ಟು, ಇನ್ಫೀರಿಯರ್ ಟು. ಇದು ಪಾಪ್ಯುಲರ್ಲಿ ಇದು ಅಂತೂ ಗೊತ್ತೇ ನಮಗೆ. ಪ್ರೆಫರ್ ಟು.
I prefer coffee to tea. I am junior to you. I am senior to you. I am superior to you. I am inferior to you. ತಪ್ಪಾಗಿ ಏನಂತಾರ? I am inferior than you ಅಂತಾರ. Superior than you ಅಂತಾರ. I prefer coffee than tea ಅಂತಾರ. I am junior than you ಅಂತಾರ. I am senior than you ಅಂತಾರ. ಇವೆಲ್ಲ ತಪ್ಪ್ರಿ. 4 ಶಬ್ದ ಬಗ್ಗೆ ಹುಷಾರಾಗಿರಿ. 4-5 ಪ್ರೆಫರ್ ಬಂದ್ರೆ 2 ಬರಬೇಕು. ಜೂನಿಯರ್, ಸೀನಿಯರ್, ಸುಪೀರಿಯರ್, ಇನ್ಫೀರಿಯರ್ ಬಂದ್ರೆ 2 ಬರಬೇಕು. ತಪ್ಪಾಗಿ ಏನ್ ಬಳಸ್ತಾರ? ಕಾಮನ್ ಎರರ್ 2 ಬದಲಾಗಿ ಧ್ಯಾನ್ ಬಳಸ್ತಾರ. ಇದು ಕಾಮನ್, ಇದನ್ನ ಬೇಕಂತಲೇ ಕೊಡ್ತಾರ. ಬನ್ನಿ ಯಾರೊಬ್ರು ಹೇಳಿದ್ರು ನಮ್ಗೆ PUC ಫಸ್ಟ್ ಇಯರ್ ಒಂದು ಎಂಟ್ರೆನ್ಸ್ ಟೆಸ್ಟ್ ಇಟ್ಟಿದ್ರು ಸರ್, ಇದೇ ಕ್ವಶನ್ ಕೇಳಿದ್ರು ಸರ್, ನಾ 2 ಅಂತ ತುಂಬಿನಿ, ಕರೆಕ್ಟೋ ಇನ್ ಕರೆಕ್ಟೋ ಅಂತ ಕೇಳಿದ್ರು. ಇದು ಪಾಪ್ಯುಲರ್ ಕ್ವಶನ್. ಇದು ಆನಂದ್ ಗಾಟ್ ಔಟ್ ಫ್ರಮ್ ದ ಕಾರ್ ಹೇಳಿದ್ ಹೊರಗೆ ಬಂದ್ರು. ಔಟ್ ಅಂತರ ಹಾಕ್ರಿ, ಇಲ್ಲಕ್ಕಂದ್ರೆ OFF ಆದ್ರೂ ಹಾಕ್ಬೋದು. ಪ್ರಪೋಸಿಷನ್ ಆರ್ಟಿಕಲ್ ಸಬ್ ಟಫ್ ಟಾಪಿಕ್ ರೀ ಇದು. ಆನಂದ್ ಗಾಟ್ ಔಟ್ ಫ್ರಮ್ ದ ಕಾರ್, ಇಲ್ಲಕ್ಕಂದ್ರೆ OFF ಆಫ್ ಹಾಕ್ಬೇಕ್ರಿ, ಔಟ್ ಹಾಕ್ಬೇಕು. ಎರಡು ನನ್ನ ಅಭಿಪ್ರಾಯದೊಳಗೆ ಕರೆಕ್ಟ್ ಆಗ್ತೈತಿ. ಮಿಸ್ಟರ್ ಚಂದ್ರು ಈಸ್ ಅರೈವಿಂಗ್ ಅಟ್ ದ ನೈಟ್ ಟುಮಾರೋ. ನನಗನ್ಸುತ್ತದ ಆಟ್ ಬರ್ತೈತಿ ಇಲ್ಲಿ. ನಾಗಸಾಕಿ ವಾಸ್ ಬಾಂಬ್ಡ್ ಪ್ಯಾಸಿವ್ ಅದ. ಇಯರ್ ಐತಲ್ಲ ಇನ್ 1945 ಹಾಕ್ರಿ, ಏನ್ ತೊಂದರೆ ಇಲ್ಲ, ಆರಾಮಾಗಿದೆ. ನೆಕ್ಸ್ಟ್ ಜಂಬಲ್ ಸೆಗ್ಮೆಂಟ್ಸ್ ಹೋಗೋಣ. ಜಂಬಲ್ ಸೆಗ್ಮೆಂಟ್ಸ್ ಅಂತಂದ್ರೆ ವರ್ಡ್ಸ್ಗಳು ಕೊಟ್ಟಿರ್ತಾರ ಅಥವಾ ಸೆಗ್ಮೆಂಟ್ಸ್ ಕೊಟ್ಟಿರ್ತಾರ, ಅವನ್ನ ನಾವು ರಿಅರೇಂಜ್ ಮಾಡಬೇಕು. ನೀವು ಕ್ವಶನ್ಸ್ ಹೆಂಗ್ ಬಿಡಿಸ್ಬೇಕ್ರಿ? 31 ಇವೆಲ್ಲ 4 ಕ್ವಶನ್ಸ್ಗಳು ಬಿಡಿಸ್ಬೇಕು. ಇಲ್ಲಿದ್ರ ಎ ಕ್ವಶನ್ ಇದು. 31B 4 ಲಿಂಕರ್ಗಳನ್ನು ಬಿಡಿಸ್ಬೇಕು. ನೀವು ಕನ್ಫ್ಯೂಷನ್ ಮಾಡ್ಕೊಂಡ್ರೆ ವಿದ್ಯಾರ್ಥಿಗಳೇ, ಈ 31A 2 ಕ್ವಶನ್ ಬಿಡಿಸೋದು, B 2 ಕ್ವಶನ್ ಬಿಡಿಸಿದ್ರೆ ಮಾರ್ಕ್ ಬರೋದಿಲ್ಲ. ಐದರ್ A ಆರ್ B. A ಬಿಡಿಸಿದ್ರೆ 4 ಅಲ್ಲಿ ಬಿಡಿಸು, ಇಲ್ದಿದ್ರೆ B 4 ಇಲ್ಲಿ ಬಿಡಿಸ್ರಿ. A 2 ಆರ್ಟಿಕಲ್ಸ್, ಪ್ರಪೋಸಿಷನ್ಸ್ ಮಾಡಿದೆ, ಉಳಿದದ್ದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಸೆಗ್ಮೆಂಟ್ಸ್ ಬಿಟ್ಟೆ. ನೆಕ್ಸ್ಟ್ ಆರ್ಟಿಕಲ್ದಾಗ 1-2 ಮಾಡಿದೆ ಅಂದ್ರೆ ಯಾವ್ದಾದ್ರು ಮ್ಯಾಕ್ಸಿಮಮ್ ಯಾವ್ದು ತಗೊಂಡಿರ್ತೀರಿ? A 3 ತಗೊಂಡಿರ್ತೀವಿ, B 2 ತಗೊಂಡಿರ್ತೀರಿ ಅಂದ್ರೆ A ಹಿಡಿತಾರ್ರಿ. ಆದ್ರೆ ನಿಮ್ ಟೈಮು ವೇಸ್ಟ್. ಮೊದಲು ವಿಚಾರ ಮಾಡ್ರಿ, ಯಾವ್ದರಲ್ಲಿ ಹೆಚ್ಚು ನೀವು ಕನ್ಫರ್ಮ್ ಅದಿರಿ. ಅವ್ ಚಿಲ್ಡ್ರೆ ಕ್ವಶನ್ ಕೊಟ್ಟಿರ್ತಾರಲ್ಲ 4 A ಈ ಮಾಡಕತ್ತೀವಲ್ಲ, ಇದು 4 ಕ್ವಶನ್ ನಿಮ್ಗೆ 100% ಪರ್ಫೆಕ್ಟ್ ಇದ್ರೆ ಇದಕ್ಕೆ ಕೈ ಹಾಕು. ಇಲ್ದಿದ್ರ ಅಂದ್ರ ಇದನ್ನ ಆರ್ಟಿಕಲ್ಸ್ ಅದು ಯಾವ್ದು ಲಿಂಕರ್ಸ್ ನೋಡ್ರಿ. ಲಿಂಕರ್ಸ್ ಪರ್ಫೆಕ್ಟ್ ಆಗಿದ್ರಂದ್ರ ಇದು ಬಿಟ್ಟು ಲಿಂಕರ್ಸ್ಗೆ ಕೈ ಹಾಕ್ಬಿಡ್ರಿ. ಯಾವ್ದಾದ್ರು ಒಂದು ಮಾಡ್ರಿ. ಮತ್ತೇನ ಡೌಟ್ ಇರುವಂತ ವಿದ್ಯಾರ್ಥಿಗಳು ಹೆಂಗೋ ಮಾಡ್ತಾರ, ಅದೆಲ್ಲ ನಿಮಗೆ ಬಿಟ್ಟುಕೊಟ್ಟ ವಿಷಯ, ಅದನ್ನೆಲ್ಲ ಕಲಿಸೋ ವಿಷಯ ಅಲ್ಲ ಅದು. ಈಗ ಇದು ಬರ್ರಿ, ಇದು ಸೀಕ್ವೆನ್ಸಲ್ ಆರ್ಡರ್ ಒಳಗೆ ಬರ್ತಕ್ಕಂಥದ್ದು ಜಂಬಲ್ ವರ್ಡ್ಸ್. ಇಂಥದ್ದು ಒಂದು ಕ್ವಶನ್ ಇರ್ತೈತಲ್ರಿ, ಅದಕ್ಕೆ ಇದನ್ನ ಹೆಂಗ್ ಮಾಡಬೇಕು? ಕ್ಯಾನಲ್ಸ್ ಎ ವೆಲ್ ನೆಟ್ವರ್ಕ್ಡ್ ಚೈನೀಸ್ ಡೆವಲಪ್ಡ್. Chinese developed a well-networked canals. Chinese developed, ಇದನ್ನ ಮಾಡ್ಕೋಬೇಕಾದ್ರೆ ಹುಷಾರಿ. ಮೊದಲು ಸಬ್ಜೆಕ್ಟ್ ಯಾವ್ದಂತ ಫೈಂಡ್ ಔಟ್ ಮಾಡ್ಕೋಬೇಕು. ನೆಕ್ಸ್ಟ್ ವರ್ಬ್ ಫೈಂಡ್ ಔಟ್ ಮಾಡ್ಬೇಕ್ರಿ. ಮೊದಲು ಸಬ್ಜೆಕ್ಟ್ ಅಸರ್ಟಿವ್ ಸೆಂಟೆನ್ಸ್ ಇರುತ್ತಲ್ಲ, ಈ ಜಂಬಲ್ಡ್ ವರ್ಡ್ಸ್ ಒಳಗ ಸಬ್ಜೆಕ್ಟ್ ಯಾವುದು ಅದನ್ನ ಮೊದಲು ಬರಿಬೇಕು. ನೆಕ್ಸ್ಟ್ ವರ್ಬ್ ಯಾವುದು ಅದನ್ನ ಬರಿಬೇಕು. ನಂತರದಲ್ಲಿ adjective, objective, adverbs ಬರ್ತಾವೆ. Chinese developed a well-networked canals ಅಂತ ಮಾಡ್ಲಿಕ್ಕೆ ಅಡ್ಡಿಲ್ರಿ.
Second one ನೋಡ್ರಿ, certain rules and regulations follow must we. ಇದು ಈಜಿ. We must ಮೊನ್ನೊಂದು ಯಾವುದೋ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಾರ, ಮಾಡೆಲ್ ಕ್ವಶನ್ ಪೇಪರ್ 3 ಕ್ವಶನ್ ಪೇಪರ್ ಬಿಟ್ಟಾರಲ್ರಿ, ಅದ್ರೊಳಗೆ ಐತಿ ಇದು, ನಾನು ನೋಡಿ ನೆನಪಿದೆ ನನಗೆ. We must follow certain rules and regulations. Third question, the fascinating bats most are animals. Subject ಯಾವ್ದಾಗ್ತದೆ? Bats are the most fascinating animals. Bats are the most fascinating animals. Now, fourth, the cats first domesticated were by ancient Egyptians. ಹ್ಯಾಂಗ್ ಮಾಡ್ಬೇಕ್ರಿ ಇದನ್ನ? ಬೈ ಈಜಿಪ್ಷಿಯನ್ಸ್. ಆಬ್ಜೆಕ್ಟ್ ಮೊದಲು ತಗೋಬೇಕು ಇದನ್ನ, ಯಾಕಂದ್ರೆ ಪ್ಯಾಸಿವ್ ಆಗೈತೆ ಅದು. ಹೌದು, ಈಜಿಪ್ಸಿಯನ್ಸ್ ತಗೋಬಾರ್ದ್ರಿ ಅದಕ್ಕೆ. ಪ್ಯಾಸಿವ್ ಬೈ ಈಜಿಪ್ಸಿಯನ್ಸ್ ಅದ, ಆಬ್ಜೆಕ್ಟ್ ಅಂದ್ರೆ ಅದು ಆಬ್ಜೆಕ್ಟ್ ಮೊದಲು ತಗೋಬೇಕು. ದ ಕ್ಯಾಟ್ಸ್ ವರ್ ಫಸ್ಟ್ ಡೊಮೆಸ್ಟಿಕೇಟೆಡ್ ಬೈ ಏನ್ಸಿಯಂಟ್ ಈಜಿಪ್ಸಿಯನ್ಸ್. The cats were first domesticated by Egyptians, ancient Egyptians. ಹಿಂಗಾರ ಮಾಡಿ, ಇಲ್ಲಕಂದ್ರೆ ಫಸ್ಟ್ ಪೂರ್ತಿ ಲಾಸ್ಟ್ ಹಾಕ್ರಿ. The cats were domesticated by ancient Egyptians first. ಇಲ್ಲ ಫಸ್ಟ್ ಮೊದಲು ಹಾಕ್ರಿ. First, the cats were domesticated by ancient Egyptians. ಇಲ್ಲೇ ಅಷ್ಟು ನೈಸ್ ಅನ್ಸೋದಲ್ಲ ಫಸ್ಟ್ ಹಾಕೋದು, ಅಡ್ವರ್ಬ್ ಬದಲು ಫಸ್ಟ್ ಕೊನೆಗೆ ಹಾಕ್ಬಿಟ್ರೆ ಅದನ್ನ. ಇಲ್ಲಕಂದ್ರೆ ಇದು ಬೆಸ್ಟ್ ಅನ್ನೋದು, ಇದು ಬೆಸ್ಟ್. ದ ಕ್ಯಾಟ್ಸ್ ವೇರ್ ಫಸ್ಟ್ ಡೊಮೆಸ್ಟಿಕೇಟೆಡ್. ಕರೆಕ್ಟ್, ಭಾಳ ಮಸ್ತ್ ಅದ ಇದು. ಈ ತರ ಮಾಡ್ರಿ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರ ಅಂದ್ರೆ ಮೀನಿಂಗ್ಫುಲ್ ಇರ್ಬೇಕು ಸೆಂಟೆನ್ಸ್, ಅಂದ್ರೆ ಮಾತ್ರ ಕೊಡ್ತಾರ. 3 their methods rise of cultivation. There are 3 methods of rice cultivation. There are 3 methods of rice cultivation. 6. Changed rural women the life of has the cycling. The cycling has changed. The cycling has changed the life of rural women. 7th, living nutrition healthy and requires environment clean. ನನಗೆ ಸ್ವಲ್ಪ ಟಫ್ ಆಯ್ತು, ಸ್ವಲ್ಪ ಅದನ್ನ ಭಾಳ ಇದು ಕಾಣಿಸ್ತು. ನಾನು ಅಂದಾಜು ಹೇಳ್ತೇನೆ, ಬಹುತೇಕ ಕರೆಕ್ಟ್ ಇರ್ತದ. ಲಿವಿಂಗ್ ನ್ಯೂಟ್ರಿಷನ್ healthy and requires a clean environment. Living nutrition healthy and requires a clean environment. ಸ್ವಲ್ಪ ನನ್ನ ಡೌಟ್ ಬರ್ತದ whether it is 100% right or wrong. ಸ್ವಲ್ಪ ಡೌಟ್ ಬರ್ತದ ನನಗೆ. ಲಿವಿಂಗ್ ನ್ಯೂಟ್ರಿಷನ್ healthy and requires living. ನಮ್ದು ಸೈನ್ಸ್ ಸಬ್ಜೆಕ್ಟ್ ಅಲ್ಲ, ಸ್ವಲ್ಪ ಹಿಂಗಾಗಿ ಒಂಚೂರು
ಲಿವಿಂಗ್ ನ್ಯೂಟ್ರಿಷನ್ ಈಸ್ ಅದೇ ಈಸ್ ಕೊಟ್ಟಿದ್ರೆ ಬರೋಬ್ಬರಿ ಆಗ್ತದೆ. ಅದು ಒಂದೇನೋ ಮಿಸ್ಟೇಕ್ ಆಗಿದೆ ಇದು ನನಗನ್ಸಿದ ಮಟ್ಟಿಗೆ. ಅಂದ್ರೆ ಲಿವಿಂಗ್ ನ್ಯೂಟ್ರಿಷನ್ ಈಸ್ ಹೆಲ್ತಿ ಅಂಡ್ ರಿಕ್ವೈರ್ಸ್ ಕ್ಲೀನ್ ಎನ್ವಿರಾನ್ಮೆಂಟ್. ಹಿಂಗ ಅದ್ರ ಚಲೋ ಆಗ್ತೈತಿ. ಒಂದು ಈಸ್ ಹಾರೈತೇನೋ ಅಂತ ಅನಿಸ್ತೈತಿ ನನಗೆ. ಲಿವಿಂಗ್ ನ್ಯೂಟ್ರಿಷನ್ ಈಸ್ ಹೆಲ್ತಿ ಅಂಡ್ ರಿಕ್ವೈರ್ಸ್ ಕ್ಲೀನ್ ಎನ್ವಿರಾನ್ಮೆಂಟ್. ಒಂದು 2 ಕ್ಲಾಸ್ ಆಗ್ತೈತ್ರಿ ಇದು. 2 ಕ್ಲಾಸ್ಗೆ ಒಂದು ರಿಕ್ವೈರ್ಸ್ ಒಂದು ಸಬ್ಜೆಕ್ಟ್ ಹೊರಪ್ ಆಯ್ತು, ಇನ್ನೊಂದು ಕ್ಲಾಸ್ಗೆ ಇನ್ನೊಂದು ಹೊರಪ್ ಬೇಕಲ್ಲ. ಈಸ್ ಏನೋ ಬರ್ಬೇಕನೋ ಅಂತ ಅನಿಸ್ತೈತೆ ನನಗಿದು. ಈಸ್ ಆದ್ರೆ ಕರೆಕ್ಟ್ ಆಗ್ತೈತಿ. ನನಗೆ ಇಷ್ಟ ಸಾಧ್ಯತೆ ಐತೆ ನೋಡ್ರಿ. ನೆಕ್ಸ್ಟ್ ಬರ್ರಿ. ಹಾಗೇನಾದ್ರೂ ಈಸ್ ಹಾಕಿದ್ರೆ ಏನಾಗ್ತದೆ, ಲಿವಿಂಗ್ ನ್ಯೂಟ್ರಿಷನ್ ಈಸ್ ಹೆಲ್ತಿ ಅಂಡ್ ರಿಕ್ವೈರ್ಸ್ ಕ್ಲೀನ್ ಎನ್ವಿರಾನ್ಮೆಂಟ್. ನೆಕ್ಸ್ಟ್ 8th, ರಾಮಕೃಷ್ಣ ಪರಮಹಂಸ ದ ಡಿಸೈಪಲ್ ಸ್ವಾಮಿ ವಿವೇಕಾನಂದ ಗ್ರೇಟೆಸ್ಟ್ ಆಫ್ ವಾಸ್. ಇದನ್ನೇನ್ ಮಾಡ್ಕೋಬೇಕಂದ್ರೆ, ಸ್ವಾಮಿ ವಿವೇಕಾನಂದ ವಾಸ್ ದ ಗ್ರೇಟೆಸ್ಟ್ ಡಿಸೈಪಲ್ ಆಫ್ ರಾಮಕೃಷ್ಣ ಪರಮಹಂಸ. ಸ್ವಾಮಿ ವಿವೇಕಾನಂದ ವಾಸ್ ದ ಗ್ರೇಟೆಸ್ಟ್ ಸೂಪರ್ಲೇಟಿವ್. ಸ್ವಾಮಿ ವಿವೇಕಾನಂದ ವಾಸ್ ದ ಗ್ರೇಟೆಸ್ಟ್ ಡಿಸೈಪಲ್ ಆಫ್ ರಾಮಕೃಷ್ಣ ಪರಮಹಂಸ. ಇದು ಕರೆಕ್ಟ್ ಆಗ್ತದ್ರಿ. ಡಿಫೆಂಡ್ ಹೆಲ್ಪ್ಸ್ ಬ್ಲಡ್ ಟು ಅಗೇನ್ಸ್ಟ್ ದ ಬಾಡಿ ಇನ್ಫೆಕ್ಷನ್. ಏನಾಗ್ತೈತ್ರಿ ಅದು? ಡಿಫೆಂಡ್ ಹೆಲ್ಪ್ಸ್ ಬ್ಲಡ್ ಟು ಅಗೇನ್ಸ್ಟ್ ದ ಬಾಡಿ ಇನ್ಫೆಕ್ಷನ್. ಡಿಫೆಂಡ್ ಹೆಲ್ಪ್ಸ್ ಬ್ಲಡ್ ಇದು ಗೊತ್ತಾಗಲ್ರಿ. ಡಿಫೆಂಡ್ ಹೆಲ್ಪ್ಸ್ ಬ್ಲಡ್ ಟು ಏನಾಗ್ತದೆ ಇದು? ಡಿಫೆಂಡ್ ಹೆಲ್ಪ್ಸ್ ಬ್ಲಡ್ ಮೀನಿಂಗ್ ಆಗವಲ್ದು ಅದು. ಡಿಫೆಂಡ್ ಹೆಲ್ಪ್ಸ್ ಬ್ಲಡ್ ಟು ಏನೋ ಪ್ರಯತ್ನ ಮಾಡ್ಲಿಕ್ಕೆ ಅಂತಾರೆ. ಟು against the body infection. ನನಗೇನು ಕ್ಯಾಚ್ ಆಗೋಲ್ರಿ ಇದು ವರ್ಡ್. ಲಿವಿಂಗ್ ಡಿಫೆಂಡ್ ಹೆಲ್ಪ್ಸ್ ಆ್ಯಂಡ್ ಅಂತಂದೇನೋ ಬಂದಿದ್ರೆ ಡಿಫೆಂಡ್ ಹೆಲ್ಪ್ಸ್ ಬ್ಲಡ್
ಸೈಂಟಿಫಿಕ್ ಒಂದು ಆಗ್ತೈತೆ ಇದು. ಟು ಅಗೇನ್ಸ್ಟ್ ದ ಬಾಡಿ ಇನ್ಫೆಕ್ಷನ್. ಎರಡು ಹೊರಗೆ ಬರ್ತಾವ್ರಿ ಇಲ್ಲಿ. ಎರಡು ಹೊರಗೆ ಬರ್ತಾವಂದ್ರೆ ಆ್ಯಂಡರ್ ಇರಬೇಕಾಗಿತ್ತು. ಡಿಫೆಂಡ್, ಹೆಲ್ಪ್ಸ್, ಬ್ಲಡ್, ಟು ಅಗೇನ್ಸ್ಟ್. ಇದು ಗೊತ್ತಾಗಲ್ಲ ಫ್ರೆಂಡ್ ನಮಗೆ. ಹಾಗೇನಾದ್ರೂ ಗೊತ್ತಾದ್ರೆ ಇನ್ನೊಂದು ವಿಡಿಯೋದಲ್ಲಿ ಏನಾದ್ರು ಹೇಳ್ತಾನಂತ. ಸಾರಿ, ಇದು ನನಗೆ ವಿಚಾರ ಮಾಡಿದೆ, ನಾನು ಪ್ರಿಪರೇಷನ್ ಮಾಡ್ಕೊಂಡೆ, ಬಟ್ ಸಮ್ಹೌ ಇಟ್ ಈಸ್ ಲೆಫ್ಟ್ ವೈಲ್ ಐ ವಾಸ್ ಪ್ರಿಪೇರಿಂಗ್. ಎಸ್ ಹಂಗಾಗಿದೆ ಅದು. ಈಗ ಟ್ರೈ ಮಾಡಿದೆ ನಾನು ಅದನ್ನು. ಇದು ಒಂದು ನೋಡ್ಲಿಲ್ಲ ನಾನು, ಇದು ಹೆಂಗೋ ಉಳ್ಕೊಂಡ್ಬಿಟ್ಟಿದೆ ಪ್ರಿಪರೇಷನ್ ಮಾಡುವಾಗ. ಮತ್ತೇನಾದ್ರೂ ಯಾವಾಗಾರ ಗೊತ್ತಾದ್ರೆ ಹೇಳ್ತಾನಂತ್ರಿ. ಹೋಮ್ ಲೇಬರರ್ಸ್ ಗೋಯಿಂಗ್ ದ ಹ್ಯಾವ್ ಸ್ಟಾರ್ಟೆಡ್. ದ ಲೇಬರರ್ಸ್ ಹ್ಯಾವ್ ಸ್ಟಾರ್ಟೆಡ್ ಗೋಯಿಂಗ್ ಹೋಮ್. ನಾನು ಪ್ರಿಪರೇಷನ್ ಮಾಡುವಾಗ ಇದ್ರ ಕಡೆ ಇದು ಉಳ್ದದೆ. ಈಗ ನೋಡಿ ಶಾಕ್ ಆದ ನಾನು, ಅಯ್ಯೋ ಇದು ನಾನು ಮಾಡೇ ಇಲ್ಲಲ್ಲ ಅಂತ ಹೇಳಿ. ನಾನು ವಿತೌಟ್ ಪ್ರಿಪರೇಷನ್ ಕೂಡುದಲ್ಲ, ವಿಡಿಯೋ ಮಾಡಲಿಕ್ಕೆ ಪ್ರಿಪರೇಷನ್ ಮಾಡ್ಕೊಂಡೇ ಕೂಡ್ತೀನಿ. ಬಟ್ ಸಮ್ಹೌ ಇಟ್ ವಾಸ್ ದ ಲೆಫ್ಟ್ ಅನ್ಕನ್ಸರ್ನ್ಡ್. ಆಯ್ತು, ಮತ್ತೊಂದ್ಸಲ ಯಾವಾಗಾದ್ರೂ ಏನಾದ್ರೂ ಗೊತ್ತಾದ್ರೆ ಹೇಳ್ತೇನಂತ. ಓಕೆ ಫ್ರೆಂಡ್ಸ್, ಬರ್ರಿ ನೆಕ್ಸ್ಟ್ ಟಾಪಿಕ್ ಏನದಲ್ಲ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ನಿಮ್ಗೆ ಗೊತ್ತದ ಟೆನ್ಸ್ ಅಲ್ಲ ಇದು. ಟೆನ್ಸ್ ಬೇರೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬೇರೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದ್ರ ಇಲ್ಲೇ ಬಾದಾಮಿ ಅಂತ ಕೊಡ್ತಾರ, ಇಲ್ಲಿ ಈಸ್ ಆರ್ ಅಂತ ಕೊಡ್ತಾರ. ಬಾದಾಮಿ ಅಂಡ್ ಬಾಗಲಕೋಟ್ ಅಂತ ಕೊಡ್ತಾರ, ಈಸ್ ಆರ್ ಅಂತ ಕೊಡ್ತಾರ. ಈ ಸಬ್ಜೆಕ್ಟ್ಗೆ ಈ ಎರಡು ವರ್ಬ್ಗಳಲ್ಲಿ ಯಾವ್ದು ಅಗ್ರಿ ಆಗ್ತದೆ ಸೆಲೆಕ್ಟ್ ಮಾಡ್ಕೋಬೇಕು. ಬಹಳ ಈಜಿ ಕ್ವಶನ್ ಅಲ್ಲ ಇದು. ಅರುಣಿಮಾ ಸಿಂಗುಲರ್ ಅದ, ಅರುಣಿಮಾ ಹ್ಯಾಸ್ ಆಗ್ತದೆ. ಯಾವಾಗ ಹ್ಯಾಸ್ ಯಾವಾಗ. ಅರುಣಿಮಾ ಥರ್ಡ್ ಪರ್ಸನ್ ಸಿಂಗುಲರ್ ಅದ, ಅದಕ್ಕೆ ಹ್ಯಾಸ್ ಮಾಡ್ರಿ. ಅರುಣಿಮಾ ಹ್ಯಾಸ್ ಬೀನ್ ಎ ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್. ರಾಕೇಶ್ ಅಂಡ್ ರಮೇಶ್ ಟೂ ಪರ್ಸನ್ಸ್ ಆರ್ ದೇರ್, ಆರ್ ಆಗ್ತೈತಿ. ಗುಡ್ ಫ್ರೆಂಡ್ಸ್, ಎವ್ರಿ ಒನ್ ಸಿಂಗುಲರ್ ನಂಬರ್ ನೀಡ್ಸ್ ಎಜುಕೇಶನ್. ಒನ್ ಆಫ್ ಮೈ ಸ್ಟೂಡೆಂಟ್ಸ್, ಅವಾಗ ಸ್ಟೂಡೆಂಟ್ಸ್ ನೋಡಬಾರ್ದು, ಒನ್ ನೋಡಬೇಕು, ಅಂದ್ರೆ ಸಿಂಗುಲರ್ ನಂಬರ್ ಇದು. ಒನ್ ಆಫ್ ಮೈ ಸ್ಟೂಡೆಂಟ್ಸ್ ವಾಸ್ ಫೆಲಿಸಿಟೇಟೆಡ್ ಇನ್ ಕನ್ನಡ ಸಾಹಿತ್ಯ ಸಮ್ಮೇಳನ. ದೇ ಥರ್ಡ್ ಪರ್ಸನ್ ಪ್ಲೂರಲ್ ಆಗ್ತದ, ಪ್ಲೇ ಆಗ್ತೈತಿ. ದೇ ಪ್ಲೇ ದ ಫ್ಲೂಟ್ ಇನ್ ಆನ್ ಆರ್ಕೆಸ್ಟ್ರಾ. ಮೈ ಸನ್ ಅಂಡ್ ಹಿಸ್ ಫ್ರೆಂಡ್ಸ್ ಪ್ಲೂರಲ್ ಆಗ್ತದ್ರಿ. ಮೈ ಫ್ರೆಂಡ್, ಸೊ ಮೈ ಸನ್ ಅಂಡ್ ಹಿಸ್ ಫ್ರೆಂಡ್ಸ್ ಪ್ಲೂರಲ್ ಆಗ್ತದ. ಅದಕ್ಕೆ ಡು ನಾಟ್ ವಾಚ್ ಮೂವೀಸ್ ಎವ್ರಿ ಡೇ. My mother's family goes, family ಆಗ್ತದೆ. ಫ್ಯಾಮಿಲಿ ಇಟ್ ಈಸ್ ಎಂತದ್ದು ಕಲೆಕ್ಟಿವ್ ನೌನ್, ಅದು ಸಿಂಗುಲರ್ ನಂಬರ್. ಗೋಸ್ ಟು ಪಿಲ್ಗ್ರಿಮೇಜ್ ಎವ್ರಿ ಇಯರ್. ದ ಚೀಫ್ ಮಿನಿಸ್ಟರ್ ಅಂಡ್ ಹಿಸ್ ಕ್ಯಾಬಿನೆಟ್ ಪ್ಲೂರಲ್ ಆಗ್ತದೆ. ಅಪ್ರೂವ್ ಸಿಂಗುಲರ್ ಇದ್ರೆ ಅಪ್ರೂವ್ಸ್ ಆಗ್ತಿತ್ತು, ಇದು ಪ್ಲೂರಲ್ ಅದಲ್ಲ, ಅದಕ್ಕೆ ಅಪ್ರೂವ್ ಆಗ್ತದೆ. The chief minister and his cabinet approve the budget in January every year. One of my friends, singular number ಇದು. ಇಲ್ಲಿ ಬಂದತನ one of my students singular number ಆಗ್ತದೆ. One of my friends singular number ಆಗ್ತದೆ. Runs a hotel in Chennai. The people plural ಆಗ್ತದೆ. Are fond of gossips. Okay. ಎಲ್ಲಿ ಮಾಡ್ಯಾರ ನೋಡಿದ್ರೆ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ವರ್ಬ್. ಇದು ಟೆನ್ಸ್ ಫಾರ್ಮ್. ಇದು ಇಷ್ಟೊತ್ತಿನ ತನಕ ನೋಡಿದ್ದು ಎರಡು ವರ್ಬ್ ಕೊಡ್ತಾರ, ಈ ವರ್ಬ್ ಆಗ್ತೈತೋ ಈ ವರ್ಬ್ ಆಗ್ತೈತೋ ಅಂತ ಹೇಳ್ಬೇಕಷ್ಟೆ. ಇವಾಗ ಹಂಗಲ್ಲ, ವರ್ಬಿಂದು ಪಾಸ್ಟ್ ಮಾಡ್ತಿರೋ ಪ್ರೆಸೆಂಟ್ ಮಾಡ್ತಿರೋ ಅಂತ ಮೀನಿಂಗ್. ಟೆನ್ಸ್ ಫಾರ್ಮ್ ಇದು. ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ವರ್ಬ್, ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ಟೆನ್ಸ್ ಅಂದಂಗೆ. ಚೈತನ್ಯ ಡ್ಯಾಶ್ ವರ್ಕ್ಸ್ ಆಗ್ಬೋದು, ವರ್ಕ್ಡ್ ಆಗ್ಬೋದು. ಈಸ್ ವರ್ಕಿಂಗ್ ಆಗೋದಿಲ್ಲ, ಯಾಕಂದ್ರೆ ಹೆಲ್ಪಿಂಗ್ ವರ್ಬ್ ಇಲ್ಲ. ಹ್ಯಾಸ್ ವರ್ಕ್ಡ್ ಆಗೋದಿಲ್ಲ, ಯಾಕಂದ್ರೆ ಹೆಲ್ಪಿಂಗ್ ವರ್ಬ್ ಇಲ್ಲ. ಬರೇ ಮೇನ್ ವರ್ಬ್ ಅಷ್ಟೇ ಕೊಟ್ಟಾರಂದ್ರ ಸಿಂಪಲ್ ಪ್ರೆಸೆಂಟ್ ಅಲ್ಲ ಸಿಂಪಲ್ ಪಾಸ್ಟರ್ ಆಗ್ಬೇಕಲ್ಲ. ಬರೇ ಮೇನ್ ವರ್ಬ್ ಅಷ್ಟೇ ಕೊಟ್ಟಾರ, ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟರ್ ಆಗ್ಬೇಕು.
ಹೌದಾ? ಅದಕ್ಕೆ ಏನ್ ಮಾಡ್ಬೇಕು ಇದನ್ನ ಸಿಂಪಲ್ ಪ್ರೆಸೆಂಟ್ ಮಾಡಬೇಕು, ಸಿಂಪಲ್ ಪಾಸ್ಟ್ ಮಾಡಬೇಕು, ಪೂರ್ತಿ ನೋಡ್ಬೇಕು ಅದನ್ನ. ಆಸ್ ಅ ಪ್ರೊಜೆಕ್ಟ್ ಅಸಿಸ್ಟೆಂಟ್ ಇನ್ TCS ಅಟ್ ಪ್ರೆಸೆಂಟ್ ಅಂತ ಐತೆ ನೋಡ್ರಿ. ಹಾಗಾದ್ರಿಂದ ಸಿಂಪಲ್ ಪ್ರೆಸೆಂಟ್ ಮಾಡು. ಚೈತನ್ಯ ವರ್ಕ್ಸ್ ಆಸ್ ಅ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಇನ್ TCS ಅಟ್ ಪ್ರೆಸೆಂಟ್. ಓಕೆ, ವರ್ಕ್ಸ್ ಅಂತ ಮಾಡ್ರಿ. ಸಿಂಪಲ್ ಪ್ರೆಸೆಂಟೇ ಮಾಡೋದದ. ಇವೆಲ್ಲವನ್ನು ಹಿಂಗೆ ಕೊಡಬಾರ್ದಿತ್ತು. ಒಂದೊಂದ್ಸಾರಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಕೊಡ್ತಾರ, ಪರ್ಫೆಕ್ಟ್ ಟೆನ್ಸ್ ಕೊಡ್ತಾರ. ಇವೆಲ್ಲ ಸಿಂಪಲ್ ಆಗಿ ಕೊಟ್ಟಾರ ನೋಡ್ರಿ. ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಸಿಂಪಲ್ ಮಾಡ್ರಿ. ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಯಾಮ್ ಬಿ ಅಂತ ಕೊಡ್ಬೇಕ್ರಿ. ಬಿ ಅಂತ ಕೊಟ್ರೆ ಕಂಟಿನ್ಯೂಸ್ ಟೆನ್ಸ್ ಮಾಡ್ತೀವಿ. ಹ್ಯಾವ್ ಅಂತ ಕೊಟ್ರೆ ಪರ್ಫೆಕ್ಟ್ ಟೆನ್ಸ್ ಮಾಡ್ತೀವಿ. ಏನೋ ಕೊಟ್ಟಿಲ್ಲ ಇವರು ಅಂತಂದ್ರೆ ಸಿಂಪಲ್ಲೇ ಮಾಡ್ಬೇಕಂದ್ರೆ ಸಿಂಪಲ್ ಪ್ರೆಸೆಂಟ್ ಇಲ್ಲ ಸಿಂಪಲ್ ಪಾಸ್ಟ್. ಇದು ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಪ್ರೆಸೆಂಟ್ ಇಲ್ಲ ಸಿಂಪಲ್ ಪಾಸ್ಟ್, ಸಿಂಪಲ್ ಪ್ರೆಸೆಂಟ್ ಇಲ್ಲ ಸಿಂಪಲ್ ಪಾಸ್ಟ್, ಸಿಂಪಲ್ ಪ್ರೆಸೆಂಟ್ ಇಲ್ಲ ಸಿಂಪಲ್ ಪಾಸ್ಟ್. ಮತ್ತೆ ಹಿಂಗೆ ಕೊಡ್ತಾರೇನೋ ಗೊತ್ತಿಲ್ಲ. ಮತ್ತೆ ಈ ವರ್ಷ ಬಂದದ ನೋಡ್ಬೇಕದು. 3 ಕ್ವಶನ್ ಪೇಪರ್ ನನಗೆ ನೋಡಿನಿ, ಬಟ್ ನೆನಪಿಲ್ಲ ನನಗೆ. ಕಂಟಿನ್ಯೂಸ್ ಟೆನ್ಸ್ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ, ಪರ್ಫೆಕ್ಟ್ ಟೆನ್ಸ್ ಕೊಡ್ತಾರಲ್ಲ ಗೊತ್ತಿಲ್ಲ. ಬರೀ ಸಿಂಪಲ್ ಕೊಡ್ಬೇಕಂತ ಐತೋ ಹೇಗೋ. 3 ಮಾಡೆಲ್ ಕ್ವಶನ್ ಪೇಪರ್ ನೋಡ್ಬಿಟ್ರೆ ಇದನ್ನ ನೋಡ್ಕೊಡ್ರಿ ಸ್ವಲ್ಪ. ನನಗೆ ನೆನಪಿಲ್ಲ. ನಾಳಿಂದ ವಿಡಿಯೋ ಮಾಡುವಾಗ ಜೊತೆಗೆ ಇಟ್ಕೊಂಡಿರ್ತೇನೆ. ಹಂಗೇನ ಬಂತಂದ್ರೆ ಮಾಡೆಲ್ ಕ್ವಶನ್ ಪೇಪರ್ ಹತ್ರ ಇಟ್ಕೊಂಡು ಮಾತಾಡ್ತಿರ್ತೇನೆ. ಹಿಂಗಂದ್ರೆ ನಿಮ್ಗೊಂದು ಸಪೋರ್ಟ್ ಆಗ್ತದೆ. ಮತ್ತೆ ನಿಮ್ಮನ್ನ ಕೆಲಸಕ್ಕೆ ಹಚ್ಚಬೇಕಾಗ್ತದೆ ಎಕ್ಸಾಮ್ ಟೈಮ್ದೊಳಗೆ. ಓಕೆ ಫ್ರೆಂಡ್ಸ್, ಸಿಂಪಲ್ ಪ್ರೆಸೆಂಟ್ ಇಲ್ಲ ಸಿಂಪಲ್ ಪಾಸ್ಟ್ ಮಾಡ್ರಿ. ಬಟ್ ಎಲ್ಲೋ ಒಂದ್ ಕಡೆ ಕ್ಲೂ ಇರ್ತದ. ಎಸ್ಟರ್ಡೇ ಅಂತ ಐತೆ ನೋಡ್ರಿ, ಇದೊಂದು ಕ್ಲೂ ರೀ. ಪಾಸ್ಟ್ ಮಾಡ್ರಿ. ಅಟ್ ಪ್ರೆಸೆಂಟ್ ಅಂತದ, ಸಿಂಪಲ್ ಪ್ರೆಸೆಂಟ್ ಮಾಡ್ರಿ. ಲಾಸ್ಟ್ ಸಂಡೇ ಅಂತದ, ಪಾಸ್ಟ್ ಮಾಡ್ರಿ. ಇದು ಯೂನಿವರ್ಸಲ್ ಟ್ರೂತ್ ಅದ. ಅರೌಂಡ್ ದ ಸನ್ ಅಂತ ಯೂನಿವರ್ಸಲ್ ಟ್ರೂತ್ ಅದ. ಯಾವಾಗಲೂ ಪ್ರೆಸೆಂಟೇ ಮಾಡಬೇಕು. ಎವ್ರಿ ಇಯರ್ ಅಂತದ, ಯಾವಾಗಲೂ ಪ್ರೆಸೆಂಟೇ ಮಾಡಬೇಕು. ಇದೇನಂತ ಒಂದು ಸಿಂಗಲ್ ಪಾಸ್ ಅಡಿಷನ್ ಯಾವುದೋ ಒಂದು ಪರ್ಟಿಕ್ಯುಲರ್ ಡೇಟ್ ಕೊಟ್ಟಾರಪ್ಪ ಇವರು. 26, 24 ಕೊಟ್ಟಾರ ಅಂದ್ರೆ ಇವಾಗ 25 ಅಲ್ಲ, ಇದನ್ನ ಪಾಸ್ಟ್ನಾಗ ಮಾಡಬೇಕು. ಎವ್ರಿ ಡೇ ಅಂತ ಕೊಟ್ರ ಅಂದ್ರೆ ಪ್ರೆಸೆಂಟೇ ಮಾಡಬೇಕು. ಚೈತನ್ಯ ವರ್ಕ್ಸ್ ಮಾಡ್ರಿ at a project as a project assistant in TCS at present. I see ಆಗ್ತೈತು, yesterday ಅಂತ ಐತೆ ನೋಡ್ರಿ. I saw SAW a snake in our classroom yesterday. The students prepared ಆಗ್ತೈತೋ ಏನಾಗ್ತೈತ ಲಾಸ್ಟ್ ಸಂಡೇ ಅಂತದ, ಪ್ರಿಪೇರ್ಡ್ ಅಂತ ಮಾಡ್ರಿ. The students prepared well for the exam since last Sunday. ಈ ತರ ಕೊಟ್ರೆ ಸಿಂಪಲ್ ಆಗಿ ಮಾಡೋದ್ರಿ. ಕಂಟಿನ್ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ ನನಗೆ ಗೊತ್ತಿದ್ದ ಮಟ್ಟಿಗೆ. ಅಂದ್ರೆ ಆಕ್ಚುಲಿ ಇದು ನೋಡ್ಲಿಕ್ಕೆ ಹತ್ತಿದ್ರ ಹ್ಯಾವ್ ಬಿನ್ ಪ್ರಿಪೇರಿಂಗ್ ಅಂತ ಆಗ್ಬೇಕಿದು. ಯಾಕಂದ್ರೆ ಹ್ಯಾವ್ ಪ್ರಿಪೇರ್ಡ್ ಆಗ್ಬೇಕು. ಇದು ನೋಡ್ಲಿಕ್ಕೆ ಸಿಂಪಲ್ ಪ್ರೆಸೆಂಟ್ ಸಿನ್ಸ್ ಲಾಸ್ಟ್ ಸಂಡೇ ಅಂದ್ರೆ ಆದ್ರೂ ಆಗ್ಬೋದ್ರಿ. ನನ್ನ ಲೆಕ್ಕ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಆಗ್ಬೇಕು. ಇಲ್ಲಕಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗ್ಬೇಕು. ಬಟ್ ಪ್ಯಾಟರ್ನ್ ನೋಡಿದ್ರೆ ಹಾಕೊಟ್ಟಿಲ್ಲ ಇವರು. ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ಇದು ಯೂನಿವರ್ಸಲ್ ಟ್ರೂತ್, ಯಾವಾಗಲೂ ಪ್ರೆಸೆಂಟ್ ನಾಗ ಇರ್ತದೆ. ಇದಕ್ಕೆ ಎಸ್ಟರ್ಡೇ ಟುಮಾರೋ ಅಂತ ಹೇಳಕ್ ಬರೋದಿಲ್ಲ ಇವಕ್ಕೆ. ಅವರ್ ಸೆಕೆಂಡ್ PUC ಎಕ್ಸಾಮ್ ಎವ್ರಿ ಇಯರ್ ಅಂತಾರ. ಅಂದ್ರೆ ಇದು ಹೆಂಗಂದ್ರೆ ರುಟೀನ್ ಆತಿದು. ರುಟೀನ್ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಹೇಳ್ಬೇಕ್ರಿ. ಅವರ್ ಎಕ್ಸಾಮ್, ಅವರ್ ಸೆಕೆಂಡ್ PUC ಎಕ್ಸಾಮ್ ಬಿಗಿನ್ಸ್ ಥರ್ಡ್ ಪರ್ಸನ್ ಸಿಂಗುಲರ್ ಅದ ಇನ್ ಮಾರ್ಚ್ ಎವ್ರಿ ಇಯರ್. 6th, Dr. Manmohan Singh passed away on December 16th, 2024. Passed away. Passed. 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 Pronunciations ST ತರ ಮಾಡಬೇಕ್ರಿ ಅದು. Passed away. The doorbell every day ಅಂತದ rings ಅಂತ ಮಾಡ್ರಿ. ಥರ್ಡ್ ಪರ್ಸನ್ ಸಿಂಗುಲರ್ ಅದ, ಎಸ್ ಹಚ್ಬೇಕ್ರಿ. The doorbell rings every day at 9 in the morning. ಯಾರೋ ಮಿಲ್ಕ್ ಬ್ಯಾನ್ ಯಾರು ಬರ್ತಿರ್ತಾರ, ಪೇಪರ್ ಬ್ಯಾನ್. 8th, ದೇ ಎಕ್ಸಿಬಿಟೆಡ್ ನೋಡ್ಬೇಕ್ರಿ. ಲಾಸ್ಟ್ ವೀಕ್ ಅಂತದ, ಎಕ್ಸಿಬಿಟೆಡ್ ಮಾಡ್ರಿ. ದೇ ಎಕ್ಸಿಬಿಟೆಡ್ ಡಬಲ್ ಟಿ ಆಗ್ತದ್ರಿ ಇದು. ದೇ ಎಕ್ಸಿಬಿಟೆಡ್ ದೇರ್ ಟ್ಯಾಲೆಂಟ್ ಆನ್ ದೇರ್ ಕಾಲೇಜ್ ಆನ್ಯುವಲ್ ಡೇ ಲಾಸ್ಟ್ ವೀಕ್. He stands ಇಲ್ಲ he stand stood ನೋಡ್ಬೇಕದು. In the queue reserve yesterday ಅಂತದ ನೋಡ್ರಿ. stood ಮಾಡ್ರಿ. He stood in the queue to reserve the tickets yesterday. Her son every day ಅಂತದ ನೋಡ್ರಿ. ಪ್ರೆಸೆಂಟ್ ಮಾಡ್ರಿ. Her son cuts vegetables every day.
ಓಕೆ ಫ್ರೆಂಡ್ಸ್, ಇಲ್ಲೇ ಕೊಟ್ಟಿರ್ತಕ್ಕಂಥ 4 ಡಿಫರೆಂಟ್ ಕ್ವಶನ್ಸ್ಗಳನ್ನು ಈ 31 ಕ್ವಶನ್ ನಂಬರ್ 31 ಎದಲ್ಲಿ ಇಷ್ಟು ಮಾಡಿದ್ದೇನೆ. ಇವಾಗ 31 ಬಿ ದಲ್ಲೇ ಬರ್ತಕ್ಕಂಥದ್ದು ಒಂದು ಕ್ವಶನ್ ಅದಾರೆ. ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ನನಗೇನ್ ಅನಿಸ್ತದ, ಯಾಕೋ ಇನ್ನೊಂದು ವಿಡಿಯೋ ಮಾಡಬೇಕು ಅಂತ ಅನಿಸ್ತದ. ಲಿಂಕರ್ಸ್ ಒಂದು ಬೇರೆ, ಮಾಡ್ಬೇಕಂತ ಅನಿಸ್ತದ ರೀ. ಅದಕ್ಕೆ ಅದ್ರ ಬೇರೆ ವಿಡಿಯೋ ಮಾಡಿ ಹಾಕ್ಬಿಡ್ತೀನಲ್ಲ, ಯಾಕೆ ಆದರೆ ಬೆನ್ನಿಂದ ಹಾಕ್ಬಾರ್ದು. ಅದು ನಾನು ಯಾಕೋ ಸ್ವಲ್ಪ ನೋಡಿದ್ನಲ್ಲ, ಯಾರೋ ಹೇಳಿದ್ರು ತಿಳಿದವರು. ಹಾಗಾಗಿ ಇದೊಂದು ಲಿಂಕರ್ಸ್ ವಿಡಿಯೋ ಮಾಡಿ ಈಗ ಮಾಡ್ತೇನೆ. ಇನ್ನೊಂದು ನಂದು ಚಾನಲ್ ಅದಲ್ಲ, ಬನಶಂಕರಿ, ಅದು 7 ಕೋಟಿ ಇಂಗ್ಲಿಷ್ ಅಕಾಡೆಮಿ ಅಂತಿತ್ತಲ್ಲ, 7 ಕೋಟಿ ಅದು ಪ್ರೊನೌನ್ಸಿಯೇಷನ್ ಸ್ಪೆಲ್ಲಿಂಗ್ ಸ್ವಲ್ಪ ಟಫ್ ಆಯ್ತು ನಮ್ಮ ಲಿಸ್ನರ್ಸ್ಗೆ. ಅದಕ್ಕೆ 7 ಕೋಟಿ ಸ್ವಲ್ಪ ಹೆಸರು ಚೇಂಜ್ ಮಾಡಿ ಅದಕ್ಕೆ ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಅಂತ ಮಾಡೀನಿ. ಈಸಿ ಅದ ಸರ್ಚ್ ಮಾಡಲಿಕ್ಕೆ. ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಅಂತ ತಿಳ್ಕೊಂಡು ಸರ್ಚ್ ಮಾಡ್ರಿ. ಅದು ನಂದು ಚಾನಲ್. ಲಿಂಕರ್ಸ್ಗಳು ಮಾಡಿ ಅಲ್ಲಿ ಹಾಕಿರ್ತಾನೆ ನೋಡ್ರಿ. ಇದು ದೊಡ್ಡದು ಇನ್ನೊಂದು ವಿಡಿಯೋ ಇದನ್ನ ಕಂಟಿನ್ಯೂ ಮಾಡಬಹುದಿತ್ತು, ಯಾಕೆ ಸ್ವಲ್ಪ ಅದು ಬ್ರೇಕ್ ಮಾಡಿ ಅಲ್ಲೊಂದು ಇಲ್ಲೊಂದು ಹಾಕ್ಬೇಕಂತ ಅನ್ಸದ. ಬ್ರೇಕ್ ಮಾಡಲೇಬೇಕು. ಬ್ರೇಕ್ ಮಾಡಿ ಇದೊಂದು ವಿಡಿಯೋ ಮಾಡಿ ಇಲ್ಲೇ ಹಾಕೋದಕ್ಕಿತ್ಲನು ಆ ಕಡೆ ಹಾಕಿರ್ತೀನಿ. ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಅನ್ನೋದು ಹಾಕಿರ್ತೀನಿ ನೋಡ್ರಿ, ಮೊದಲೇ ಹೇಳಿರ್ತೀನಿ. ಅಲ್ಲೇ ನೋಡ್ರಿ, ಈ ಸದ್ಯ ಮಾಡ್ತೀನಿ, ಸದ್ಯ ಮಾಡಿ ಹಾಕ್ಬಿಡ್ತೀನಿ ಅಂತ. ಓಕೆ, ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡ್ತಾ ಇರ್ರಿ, ಎಲ್ಲ ಮಾಡ್ತಿರ್ತೀನಿ, ಅಷ್ಟು ಎಲ್ಲ ಮಾಡ್ತಿರ್ತೀನಿ. ಇಷ್ಟು ಮುಗಿಸಿನೂ 2015 ಕ್ವಶನ್ ಪೇಪರ್ಸ್ ರೆಗ್ಯುಲರ್ ಇಟ್ಟಿರ್ತೇನೆ ಕೆಲಸ. ಒಂಚೂರು ಬಿಸಿ ಇರ್ತೇನೆ ನಾನು, ಸ್ವಲ್ಪ ಫ್ರೀ ಅನುಕೂಲ ಮಾಡ್ಕೊಂಡು ಮಾಡ್ತಿರ್ತೀನಿ. ಆರಾಮಾಗಿ ಮಾಡ್ತೇನೆ, ಇಂಡಿಪೆಂಡೆಂಟ್ ಆಗಿ. ಒಂದು ಯಾವುದೋ ಕ್ವಶನ್ ಉಳಿಸಿದೆ ಇವತ್ತು, ಅದು ಪ್ರಾಪರ್ ಸೀಕ್ವೆನ್ಸ್ ತೊಳೆದು ನನಗೆ ಗೊತ್ತಾಗಲೇ ಇಲ್ಲ. ಇನ್ನೊಂದು ಕ್ವಶನ್ ಮಾಡೀನಿ, ಸ್ವಲ್ಪ ಡೌಟ್ಫುಲ್ಲಿ ಮಾಡೀನಿ. ಲಿವಿಂಗ್ ನ್ಯೂಟ್ರಿಷನ್ ಹೆಲ್ತಿ ಅಂತ ಐತಲ್ಲ ಅದೊಂದು, ಆಮೇಲೆ ಡಿಫೆಂಡ್ ಹೆಲ್ಪ್ಸ್ ಬ್ಲಡ್ ಅಂತ ಐತಲ್ಲ. ಬಹುತೇಕ ನನಗೆ ಅನಿಸ್ತದ ಅದು ನೋಡ್ಲಿಕ್ಕೆ ಹತ್ತಿದ್ರು ಕ್ವಶನ್ ಒಳಗೆ ಏನೋ ಸ್ವಲ್ಪ ಮಿಸ್ಟೇಕ್ ಆಗಿರ್ಬೇಕದು. ನನಗೆ ಟ್ರಬಲ್ ಆಗುತ್ತಂದ್ರೆ ನನ್ನ ಲೆಕ್ಕಾಚಾರ. ಹಾಗೇನಾದರೂ ಸಿಕ್ಕರೆ ಮತ್ತೊಂದ್ಸಲ ಯಾವಾಗಾರ ಅದ್ರಾಗೆ ಯಾವ್ದಾರ ವಿಡಿಯೋದೊಳಗೆ ಹೇಳ್ತೇನೆ ಫ್ರೆಂಡ್ಸ್. ಓಕೆ, ಇವಾಗಂತೂ ಇದು ಸ್ಟಾಪ್ ಮಾಡ್ತೀನಿ. ಲಿಂಕರ್ಸ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಆ ಕಡೆ ಬಿಟ್ಟಿರ್ತೀನಿ. ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಆ ಕಡೆ ನೋಡ್ರಿ. ಎಸ್, ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೆಲ್ಪ್ಫುಲ್ ಆಗಿರ್ತದೆ. ರೆಗ್ಯುಲರ್ ಆಗಿ ನೋಡ್ತಾ ಇರ್ರಿ, ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ. ಮತ್ತೇನು ಹೊಸದು ಬಿಡ್ತಿರ್ತೇನೆ, ಎಂಜಾಯ್ ಮಾಡ್ರಿ. ಓಕೆ, ಎಸ್, ಇದು ಆ್ಯಕ್ಚುಲಿ ನನ್ನ ವಿದ್ಯಾರ್ಥಿಗಳಿಗೆ ಮಾಡಿದ್ದು, ಹಂಗೆ ಸುಮ್ಮನೆ ಎಲ್ಲರಿಗೂ ಅನುಕೂಲ ಆಗ್ತದೆ. ನಮ್ಮ ಸ್ಟೂಡೆಂಟ್ಸ್ಗಾಗಿ ಮಾಡ್ತಿದ್ದು, ಮನೆಯೊಳಗೆ ಸ್ವಲ್ಪ ಓದಲಿ ಅಂತೇಳಿ. ಯಾಕಂದ್ರೆ ಈ ವರ್ಷ ಸಿಲೆಬಸ್ ಇದನ್ನ ಮಿಡ್ ಟರ್ಮ್ ಬಂದು ಚೇಂಜ್ ಮಾಡಿಬಿಟ್ರು. ಸಿಲೆಬಸ್ ಸ್ವಲ್ಪ ಚೇಂಜ್ ಮಾಡಿದ್ರು, ಆಮೇಲೆ ಹೊಸ ಟಾಪಿಕ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು. ಅಷ್ಟೊತ್ತಿಗೆ ನಾವು ಮುಗಿಸಿದ್ದೆ ಎಲ್ಲ, ಅಕ್ಟೋಬರ್ದೊಳಗೆ ಬಂದ್ ಮಾಡಿದ್ರೆ ಇದು ಮತ್ತೆ ಅನಿವಾರ್ಯ, ನಾವು ಅಡ್ಜಸ್ಟ್ ಆಗಲೇಬೇಕಲ್ಲ, ಓಬೆ ಮಾಡಲೇಬೇಕು. ಹಾಗಾಗಿ ನಮ್ಮ ಹುಡುಗರು ಮನೆಯೊಳಗೂ ಸ್ವಲ್ಪ ಓದಲಿ ಅಂತ ತಿಳ್ಕೊಂಡು ಇದು ಮಾಡಿದ್ದೇನೆ. ತಮಗೂ ಅನುಕೂಲ ಆಗ್ತದೆ. ಎಸ್, ಎಕ್ಸ್ಪೀರಿಯನ್ಸ್ ಇದೆ ನಾನು. 33 ಇಯರ್ಸ್ ನಮ್ಮದು ಟೀಚಿಂಗ್. 1992 ಸ್ಟಾರ್ಟ್ ಮಾಡೇನೆ ಟೀಚಿಂಗನ್ನು. ಎಕ್ಸಲೆಂಟ್ ಮಾಡಿಕೊಡ್ತೀರಿ, ತಗೊಳ್ರಿ ಉಪಯೋಗವನ್ನು. ಓಕೆ, ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಆ ಕಡೆ ನೋಡ್ರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.